ಮಿಥುನ ರಾಶಿಯವರಿಗೆ ಜೂನ್ ಮಾಸ ಹೇಗಿದೆ? ಜೂನ್ ಮಾಸದಲ್ಲಿ ಏನೆಲ್ಲ ಆಗಬಹುದು? ಧನಭಾವದಲ್ಲಿ ಗುರು ಜೂನ್ 1ರಿಂದ ನಿಮಗೆ ಎರಡನೇ ಮನೆಯನ್ನೇ ಧನಭಾವ ಅಂತ ನಾವು ಕರಿತೇವೆ. ಬಹಳಷ್ಟು ಹಣ ಅಂತಕ್ಕಂಥದ್ದು ಹರಿದು ಬರುತ್ತೆ. ಆದ್ರೆ ಅದನ್ನ ನಿಲ್ಲಿಸ್ಕೊಳ್ತಕ್ಕಂಥ ಕೆಪಾಸಿಟಿ ನಿಮ್ಮ ಕೈಯಲ್ಲಿರಬೇಕು. ಬರುತ್ತೆ, ಬಂದಿದ್ದನ್ನ ನಿಂತುಕೋಬೇಕು ಅನ್ನೋದಾದ್ರೆ ನಿಮ್ಮ ಜಾತಕದ ಪ್ರಕಾರ ಇಲ್ಲಿ ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿ ಕೇತು, ಭಾಗ್ಯ ಸ್ಥಾನದಲ್ಲಿ ರಾಹು. ಯಾರಿಗೂ ಗೊತ್ತಿಲ್ಲದನೆ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ನೀವು ಮಿಥುನ ರಾಶಿಯವರು. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಏನಾದ್ರೂ ಹೊರಗಡೆ ಪ್ರಪಂಚಕ್ಕೆ ನಿಮ್ಮ ಹತ್ರ ಹಣ ಇದೆ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ರಾಹು ಇದ್ದಾನಲ್ಲ, ಅಧರ್ಮಕಾರಕ ರಾಹು, ಬೇರೆಯವರು, ಸ್ನೇಹಿತರು, ಸಂಬಂಧಿಕರು, ಕುಟುಂಬದವರು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನ ಖಾಲಿ ಮಾಡಿಬಿಡ್ತಾರೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆರ್ಥಿಕ ಪರಿಸ್ಥಿತಿ ತುಂಬಾ ಅನುಕೂಲದ ರೀತಿಯಲ್ಲಿ ಆಗತ್ತೆ. ಕರ್ಮಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಗುರುವಿನ ಕ್ಷೇತ್ರದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೋಟ್ ದಿಸ್ ಪಾಯಿಂಟ್. ಗುರುವಿನ ಕ್ಷೇತ್ರದಲ್ಲಿ ಶನಿ ಸಂಚಾರ, ಆದರೆ ಆ ಗುರು ಧನಭಾವಕ್ಕೆ ಬರ್ತಾ ಇದ್ದಾನೆ. ಆ ಧನಭಾವಕ್ಕೆ ಬಂದಾಗ ನಿಮ್ಮ ಮನೋವಾಂಚಲ್ಯ, ಇಷ್ಟಕಾಮ್ಯಾರ್ಥ ಫಲಸಿದ್ಧಿ ಆಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಆದ್ರೆ ಸದುಪಯೋಗವನ್ನ ಪಡಿಸ್ಕೋಬೇಕು. ನಿಮ್ಮ ಜಾತಕಗಳನ್ನ ವಿಮರ್ಶೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳಿ. ಯಾವ ಗ್ರಹಗಳು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋದನ್ನ ವಿಮರ್ಶೆ ಮಾಡ್ಕೊಳ್ಳಿ. ನುರಿತ ಜ್ಯೋತಿಷ್ಯ ತಜ್ಞರಿಂದ. ಸಿಕ್ದವರು ಜ್ಯೋತಿಷ್ಯರಿದ್ದಾರೆ, ಎಲ್ಲರ ಹತ್ರ ಹೋಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ನಂಬಿಕೆ ಬರಬೇಕು. ಅವರು ಜ್ಯೋತಿಷ ಅಧ್ಯಯನವನ್ನ ಮಾಡಿದ್ದಾರೆ. ಇಷ್ಟು ವರ್ಷಗಳಿಂದ ನಾವು ಅವರನ್ನ ನೋಡ್ತಾ ಇದ್ದೀವಿ. ಮೊನ್ನೆ ಬಂದಿರತಕ್ಕಂಥ ಜ್ಯೋತಿಷ್ಯರ ಬಳಿ ನೀವು ಹೋದ್ರೆ ಊದುಬತ್ತಿ ಹಚ್ಕೊಂಡು ಬೆಳಕೋಬೇಕಾಗತ್ತೆ. ಅಂದ್ರೆ ಅದರ ಅರ್ಥಾತ್ ಏನಂತಂದ್ರೆ ಇರತಕ್ಕಂಥದ್ದನ್ನ ಕಳ್ಕೋಬೇಕಾಗತ್ತೆ. ಹಳೇ ಜ್ಯೋತಿಷ್ಯರು ಅಧ್ಯಯನ ಅನುಭವ ಅಂತಕ್ಕಂಥದ್ದು ಯಾರ ಹತ್ರ ಇರುತ್ತೋ ಅಂಥವರ ಹತ್ರ ನೀವು ಹೋಗಿ ವಿಮರ್ಶೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಅನುಕೂಲಗಳನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ. ಜೊತೆಗೆ ಜಮೀನಿನ ವಿಚಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಮಾನದ ಉದ್ಯೋಗ, ಅಧಿಕಾರ ಪ್ರಾಪ್ತಿಯಾಗತ್ತೆ. ಜಮೀನಿನ ವಿಚಾರಗಳು ಇತ್ಯರ್ಥವಾಗತ್ತೆ. ಭೂಮಿ ಯೋಗ ಅಂತಕ್ಕಂಥದ್ದು ಬರುತ್ತೆ. ಜೊತೆಗೆ ಮದುವೆ ಆಗ್ತಕ್ಕಂಥವರಿಗೆ ಮದುವೆಯೂ ಕೂಡ ಆಗುತ್ತೆ 15ರ ನಂತರ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ನಡೆಯೋಕೆ ಬಹಳಷ್ಟು ತಯಾರಿಯನ್ನ ನಡೆಸ್ಕೋತೀರಾ. ಯಾರ್ಯಾರು ಮನೆ ನಿರ್ಮಾಣವನ್ನ ಮಾಡ್ತಾ ಇದ್ದೀರೋ ಅಂತವರಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಿಥುನ ರಾಶಿಯವರಿಗೆ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಮೈ ಮೇಲೆ ಪ್ರಜ್ಞೆಯನ್ನ ಇಟ್ಟು ಮಾತನಾಡ್ತಕ್ಕಂಥದ್ದು, ತೂಕವಾಗಿ ಮಾತನಾಡ್ತಕ್ಕಂಥದ್ದು, ಲೆಕ್ಕಾಚಾರವನ್ನ ಮಾಡಿ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಎಲ್ಲವೂ ಕೂಡ ತೂಕವಾಗಿ ಕೆಲಸ ಕಾರ್ಯಗಳಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳಾಗತ್ತೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲೇನಾದರೂ ಗುರು ಶುಕ್ರರು ಅಥವಾ ಶನಿ ಗ್ರಹ ಉಚ್ಚದಲ್ಲೇನಾದರೂ ಇದ್ದರೆ ಅಥವಾ ಮಿತ್ರ ಕ್ಷೇತ್ರದಲ್ಲೇನಾದರೂ ಇದ್ದರೆ ಬಹಳಷ್ಟು ಅನುಕೂಲಗಳು ಬರುತ್ತೆ. ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ. ಅದನ್ನ ಉಪಯೋಗವನ್ನ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ. ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವನ್ನ ನಾವು ನೋಡಿದಾಗ ಈ ಒಂದು ಜೂನ್ ಮಾಸದಲ್ಲಿ, ಜೂನ್ ತಿಂಗಳಲ್ಲಿ ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗ್ತಕ್ಕಂಥದ್ದು, ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸ ಅಥವಾ ಅರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ. ಶುಭ ಫಲಗಳು ಸಂಪೂರ್ಣವಾಗಿ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ.